ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಹೆಮ್ಮಾಳ್ಗೆ ಅಂತ. ಕಳೆದ ಒಂದು 25 ವರ್ಷಗಳಿಂದ ನಿರಂತರವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ನಾಲ್ವಡಿ ಸೋಷಿಯಲ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಮಾಡಿ ಪ್ರತಿ ವರ್ಷ ನಾಲ್ವಡಿಯವರ ವಿಚಾರಧಾರೆಗಳನ್ನು ಹೇಳುವಂಥ ಒಂದು ಹೊಸ ನಾಟಕಗಳು ರಂಗದ ಮೇಲೆ ತರುವಂಥ ಪ್ರಯತ್ನಗಳನ್ನ ಮಾಡ್ತಾಯಿದ್ವಿ. ಅನಿಕೇತನ ಅನ್ನೋ ವರ್ಕ್ಶಾಪನ್ನು ಇದರಲ್ಲಿ ಪ್ರತಿ ವರ್ಷ ಒಂದು ಬ್ಯಾಚ್ಗೆ ಒಂದು 150, 200, 300, 70, 80 ಹಿಂಗೆ ವಿದ್ಯಾರ್ಥಿಗಳು ಬರೋಕ್ಕೆ ಶುರುವಾಗ್ತಿದ್ರು. ಸೊ ವರ್ಕ್ಶಾಪಿನ ವಿದ್ಯಾರ್ಥಿಗಳಿಗಾಗಿ ಒಂದು ಹೊಸ ನಾಟಕವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ವರ್ಷ ಮಲೆ ಮಹದೇಶ್ವರನ ಕುರಿತಾದಂಥ ಜನಪದ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಹೊಸ ನಾಟಕ ಪ್ರಯೋಗ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಗ ನಾವು ಮೈಸೂರು ಗುರುರಾಜು, ನಿಮಗೆಲ್ರಿಗೂ ಗೊತ್ತಿದೆ, ನಾಡಿನ ಖ್ಯಾತ ಗಾಯಕರು, ಜನಪದ ಗಾಯಕರು ಡಾಕ್ಟರ್ ಮೈಸೂರು ಗುರುರಾಜ್ ಅವರ ಕಡೆಯಿಂದ ನಾವು ಕಥೆಯನ್ನು ಸಂಗ್ರಹ ಮಾಡ್ಕೊಂಡ್ವಿ. ಇದನ್ನು ಕಟ್ಟಬೇಕಾದ್ರೆ ಬಹಳ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಯಾಕಂದರೆ 36 ಜನ ಈ ನಾಟಕದಲ್ಲಿ ಬಣ್ಣ ಹಚ್ತಾ ಇದ್ದಾರೆ. ಎಲ್ಲರೂ ಹೊಸಬ್ರು. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಈಗ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗ ಆಗಿರ್ಬೋದು, ಹೆರಿಗೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವಂತಹ ಆಯಾದ ಸಿಬ್ಬಂದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟು, ಮತ್ತೊಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋವಂಥವರು ಈ ನಾಟಕದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಬಣ್ಣ ಹಚ್ತಾ ಇದ್ದಾರೆ. 36 ಜನ ಕಲಾವಿದರು ಕನಿಷ್ಠ ಅಂದ್ರೆ ಒಬ್ಬೊಬ್ಬರು ಒಂದು 3 ಪಾತ್ರಗಳನ್ನು ಮಾಡ್ತಾಯಿದ್ದಾರೆ. ಕಡಿಮೆ ಅವಧಿ ಒಳಗಡೆ ಜಾಸ್ತಿ ಪಾತ್ರಗಳನ್ನು ಮಾಡಿಸೋದು ಭಾಳ ಕಷ್ಟ. ಜೊತೆಗೆ ಈ ಜನಪದ ಕಥೆಗಳಿದೆಯಲ್ಲ, ಮಂಟೇಸ್ವಾಮಿ ಮತ್ತು ಮಹದೇಶ್ವರರು ಈ ನಾಡಿನಲ್ಲಿ ಇದ್ದಂಥವ್ರು. ಉತ್ತರ ದೇಶದಿಂದ ಬಂದು ಅವ್ರ ಜರ್ನಿಯನ್ನು ಬೆಳೆಸಿ ಕತ್ತಲ ರಾಜ್ಯಕ್ಕೆ ಬಂದು ಅವ್ರ ಬೆಳಕನ್ನು ಚೆಲ್ತಾರೆ ಅಂದಾಗ ಯಾವ ರೀತಿ ಬೆಳಕನ್ನು ಚೆಲ್ತಾರೆ. ಇವತ್ತು ನಾವು ಎಲ್ಲರೂ ಅವ್ರನ್ನ ಭಕ್ತಿಪೂರ್ವಕವಾಗಿ ನಾವು ಅವ್ರಿಗೆ ಆರಾಧನೆಗಳನ್ನು ಮಾಡ್ತಾಯಿದ್ವಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ವಿ, ದೇವ್ರು ಮಾಡ್ಕೊಂಡಿದ್ವಿ. ಆದರೆ ಅವ್ರು ಯಾವ ನಿಟ್ಟಲ್ಲಿ ನಮಗೆ ಬೋಧನೆಯನ್ನು ಮಾಡಿದ್ರು, ಅವ್ರ ವೈಚಾರಿಕ ನೆಲೆಗಟ್ಟು ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಇನ್ನೊಂದಷ್ಟು ವಿಷಯಗಳನ್ನು ಜನರಿಗೆ ತಿಳಿಸೋಣ. ನಮ್ಮ ಎಲ್ಲರ ದೈವ, ಮನದೈವ ಅಂತ ನಾವು ಏನು ಕರಿತೀವಿ, ಮಲೆ ಮಹದೇಶ್ವರ ಆಗಿರ್ಬೋದು, ಮಂಟೇಸ್ವಾಮಿಗಿರ್ಬೋದು, ಈ ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಂತಾಯಿ, ಇವರು ಎಲ್ಲರೂ ಜೊತೆಗೆ ಬಸವಣ್ಣನ ಆಶಯಗಳನ್ನು ಇಟ್ಕೊಂಡು ಈ ನಾಲ್ವಡಿ ಸೋಷಿಯಲ್ ಕಲ್ಚರಲ್ ಟ್ರಸ್ಟು ನಾಲ್ವಡಿಯವರ ವಿಚಾರದ ಜೊತೆಗೆ ಬಸವಣ್ಣವರ ವಿಚಾರಗಳು ಮತ್ತು ಬುದ್ಧರ ಆಶಯಗಳನ್ನು ಇಟ್ಕೊಂಡು ಅನೇಕ ನಾಟಕಗಳನ್ನು ಮಾಡಿದ್ರ ಜೊತೆಗೆ ಈ ಸಾರಿ ಮಲೆ ಮಹದೇಶ್ವರನ ವಿಚಾರಗಳು ಮತ್ತು ಮಂಟೇಸ್ವಾಮಿಯವರ ವಿಚಾರ, ಬಸವಣ್ಣನವರ ವಿಚಾರಗಳನ್ನು ಇಟ್ಕೊಂಡು ಈ ನಾಟಕವನ್ನು ರೂಪಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದೇ ತಿಂಗಳು ಅಂದರೆ ನಾಳಿದ್ದು ಮಂಗಳವಾರ ಸಂಜೆ 6:00 ಈ ನಾಟಕ ಪ್ರಾರಂಭ ಆಗ್ತಾಯಿದೆ. ಕಲಾಮಂದಿರದ ಆವರಣದಲ್ಲಿರ್ತಕ್ಕಂತಹ ಕಿರುರಂಗಮಂದಿರದಲ್ಲಿ ಇದರ ಮೊದಲ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ನೋಡಿ, ಇಡೀ ನಮ್ಮ ತಂಡವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ, ಹೆಚ್ಚಿನ ಜನ ಬರುವ ನಿರೀಕ್ಷೆ ಇರೋದ್ರಿಂದ ಆದಷ್ಟು ಬೇಗ ಬನ್ನಿ ಅಂತ ಕೇಳ್ಕೊತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ಯಶಸ್ಸುಗೊಳಿಸಬೇಕು ಅಂತ ಕೇಳ್ಕೊತೀನಿ. ನಾಟಕದ ರಚನೆ ಸಿದ್ದು ಪ್ರಸನ್ನ ಅವರು, ಕಥೆಗಳ ಮೂಲ ಸಂಗ್ರಹ ಡಾಕ್ಟರ್ ಮೈಸೂರು ಗುರುರಾಜ್ ಅವರು, ನಿರ್ದೇಶನ ನಾನು ದಿನೇಶ್ ಹೆಮ್ಮಾಳ್ಗೆ ನೀನಾಸಂ ನಾನು ಮಾಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಈ ನಾಟಕವನ್ನು ನೋಡಿ. ಹಾಗೆ ಇದರ ಪ್ರಸಾದನವನ್ನು ಅಶ್ವಥ್ ಕದಂಬ ಅವರು ಮಾಡಿದ್ದಾರೆ. ವಸ್ತ್ರ ವಿನ್ಯಾಸಕ್ಕೆ ಸಹಾಯ ಕವಿತಾ ಮೋಹನ್ ಅವರು ಮಾಡಿದ್ದಾರೆ. ಬೆಳಕಿನ ವಿನ್ಯಾಸ ರಂಗಾಯಣದ ಹಿರಿಯ ಕಲಾವಿದರಂಥ ಕೃಷ್ಣಕುಮಾರ್ ನಾರಾಯಣಕಜಿ ಅವರು ಮಾಡಿದ್ದಾರೆ. ಸಂಗೀತವನ್ನು ವಿಶ್ವನಾಥ್ ಚಂಗಚ್ಚಹಳ್ಳಿ ಅವರು ಮಾಡಿದ್ದಾರೆ. ಇನ್ನು ಅನೇಕರು ಇದರಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ನೋಡಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.